ಬಾಕಿ ತಾಲೂಕಾಗಿ ಯಾಕೆ ಬಂದ್ರು ಅದ್ರ ಬಗ್ಗೆದಾಗ ಎಲ್ಲರಿಗೂ ಇದ್ರ ಬಗ್ಗೆದಾಗ ಭಾಳ ಚಿಂತೆ ಇರೋದ್ರಿಂದ ಎಲ್ಲ ಸಮಿತಿ MSP ಬರ್ದಾರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಪಡ್ಲೆ ತರ ಅನ್ಬಹುದು ನೀವು ಅವ್ರ ಫ್ಯಾಕ್ಟ್ರಿ ಮೇಲೆ ಒತ್ತಡ ಹಾಕಲ್ ಹೋಗ್ಯಾರ ಅಂತ ಹೇಳಿ ಅನುಭವ ಇಲ್ಲ ಇದು ಅನ್ಯಾಯ ಆಗೋದು ನಾ ಹೇಳ್ತಾ ಇದ್ದೀನಿ ಯಾಕಂದ್ರ ಅವ್ರಿಗೆ ತಜುರ್ಬಾ ಇದಿರ್ಬೇಕು ಅವ್ರ 4 ಫ್ಯಾಕ್ಟ್ರಿ ಇದಿರ್ಬೇಕು ಯಾಕಂದ್ರೆ ಇಷ್ಟು ಸಾವಿರ ಬರ್ಲಿ 2-3 ಫ್ಯಾಕ್ಟ್ರಿ ಅವ್ರು ಬರ್ಲಿ ಅವ್ರು ಭೀ ಚಲೋ ತಜುರ್ಬಾ ಅದ್ರಾಗ ಬಕ್ಕ ಸೇಟ್ ಹೋಗ್ತದ ಹೊಲ ಸೇಟ್ ಹೋಗ್ತದ ಅದು ಭೀ ಚಲೋ ಅವ್ರಿಗೆ ಅದ್ರಾಗ ಸರಿಯಾಗಿ ಕೈಲಿ ಆದಷ್ಟು ಕೊಡ್ರಿ ಯಾಕಂತ ಹೇಳಕ್ ಕುಂತಾರ ಇದ್ರ ಖರ್ಚ ಪಾನಿ ಏನಾರ ಮಾಡ್ಬೇಕು ಹತ್ತದ ನಾವು ಯಾರ ಲೀಡರ್ಗಳು ಬಂದು ನಮ್ಗೆ ಏನೇ ಕೊಡ್ತಾರಂತಿಲ್ಲ ಸುಮ್ಮನೆ 100 ರೂಪಾಯಿ ನಾವು ಜರ ಕಮ್ಮಿ ಆಗಿರೋದಾಗ ಏನಾರ ಕೊಡೋದು ಕೊಡ್ತೀವಿ. ಎಲ್ಲಾ ರೈತ ಸಂಘಗಳ ಒಕ್ಕೂಟದ ಪದಾಧಿಕಾರಿಗಳಿಗೆ ಎಲ್ಲರಿಗೆ ನನ್ನ ಪರವಾಗಿ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತು ತಾವೆಲ್ಲರೂ ಕಬ್ಬು ಬೆಳೆಗಾರರು ಜಾಸ್ತಿ ಬೆಲೆ ಕೊಡಬೇಕು ಅನ್ನೋಂಥದ್ರ ಬಗ್ಗೆ ಸುಮಾರು ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀನಿ. ಈಗಾಗಲೇ ನಿಮ್ಮ ಹೋರಾಟಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ರೈತ ಪರ ಇರುವಂತ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಭೆಯನ್ನು ಕರೆದು ತೀರ್ಮಾನವನ್ನು ಮಾಡಿದ್ದಾರೆ. ಸರ್ಕಾರದ ವತಿಯಿಂದ 50 ರೂಪಾಯಿ ಘೋಷಣೆಯನ್ನು ಮಾಡಿದ್ದಾರೆ. ಹಾಗೆ ಕಾರ್ಖಾನೆಗಳು ಹೆಚ್ಚುವರಿಯಾಗಿ 50 ರೂಪಾಯಿ ಕೊಡಬೇಕು ಅನ್ನುವಂತ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ರಾಜ್ಯದಲ್ಲಿ ಅನೇಕ ಕಾರ್ಖಾನೆಗಳಿದ್ದಾವೆ. ನಮ್ಮ ಭಾಗದಲ್ಲಿರುವಂತಹ ಕಾರ್ಖಾನೆ, ಮಂಡ್ಯ ಭಾಗದಲ್ಲಿರುವಂತಹ ಕಾರ್ಖಾನೆ ಬೇರೆ, ಬೆಳಗಾಂ ಭಾಗದಲ್ಲಿರುವಂತಹ ಕಾರ್ಖಾನೆ. ಕೆಲವೊಂದು ಕಡೆ ಇಳುವರಿ ಕಡಿಮೆ ಬರುತ್ತೆ, ಕೆಲವೊಂದು ಕಡೆ ಜಾಸ್ತಿ ಬರುತ್ತೆ, ಕೆಲವೊಂದು ಕಡೆ ಮಧ್ಯಮ ಇಳುವರಿ ಬರುತ್ತೆ. ನಿಮಗೂ ಗೊತ್ತಿದೆ. ಇಳುವರಿ ಆಧಾರದ ಮೇಲೆ ಕಬ್ಬಿನ ಬೆಲೆ, ಈ ಕಬ್ಬಿನ ಬೆಲೆ ನಿರ್ಧಾರ ಮಾಡುವಂಥದ್ದು ಕೇಂದ್ರ ಸರ್ಕಾರ.